ಗೊತ್ತಾಗಲ್ಲ ಉಮೇಶ್ ಜಾಧವ್ ಬಂದ ತಕ್ಷಣ ಹೋಗಿದ್ವಲ್ಲ ಅದು ನಿಜಾನ ಇಲ್ಲ ಅಂತ ನೋಡ್ಬೇಕಾಗ್ತದೆ. ಮತ್ತೆ ಅದೇನಾದರೂ ಇದು ಆಮೇಲೆ ಕೊಡೋದು ಬಿಡೋದು ನನ್ನ ವಿಚಾರ ಅಲ್ಲ, ಕಂಪ್ಲೇಂಟ್ ಕೊಡೋದು ಅದನ್ನು ಅವ್ರಿಗೆ ಕೇಳ್ಕೊಡ್ಬೇಕಂತ. ಕೊಟ್ಟ ಮೇಲೆ FIR ಆದಮೇಲೆ ನಾವು ನಿಮ್ಮ ಮುಂದೆ ಬಂದಿದ್ದೀವಿ. ಏನು ಅದು ನನ್ನ ಆದ್ಯತೆ ಅಲ್ಲ. ನನ್ನ ಆದ್ಯತೆ ಕುಡಿಯೋ ನೀರಿದ್ದು ನೋಡೋದಿರ್ಬೋದು, ಬರ ನಿರ್ವಹಣೆ ಇರ್ಬೋದು, ನಮ್ಮ ಆದ್ಯತೆ ಇರ್ತದೆ. ಆಮೇಲೆ ಯಾವಾಗ ಸಂದರ್ಭ ಈಗ ಅದು ನಾವು ಹೇಳ್ತಾನೂ ಇರಲಿಲ್ಲ. ಇವರೇ ಲಾ ಆ್ಯಂಡ್ ಆರ್ಡರ್ ಅಂತ ಇದ್ದಾರಲ್ಲ, ಅದು ಹೇಗೆ ಕುಸಿತ ಆಗ್ತಾ ಇದೆ ಅಂತ ಅವಾಗ ನನ್ಗೆ ಹೊಳಿತು, ಅದಕ್ಕೆ ನಿಮ್ಮ ಮುಂದೆ ಬಂದೆ. ಇದ್ರೆ ಬರ್ತಾನೆ ಇರಲಿಲ್ಲ. ಅನುಕಂಪ ನಾನೇನ್ರಿ ನಿಂತಿರೋದು ಎಲೆಕ್ಷನ್? ಅವ್ರೇನಾದ್ರು ಅಲ್ಲಿ ಈಗ ಪಾಪ ಅಂದ್ಕೊಂಡೆ ಅವರು ಓಡಾಡೋದಲ್ಲ. ಈಗ ಅನುಕಂಪ ಗಿಟ್ಸೋದು ಏನಿರ್ತದೆ ಇದರಲ್ಲಿ? ನಾವು ಇದನ್ನ ತೋರಿಸ್ಕೊಂಡು ನಾವು ಮತ ಕೇಳ್ತಾ ಇದ್ದೀನಲ್ಲ, ಎಲ್ಲನೇ ಆಯ್ತು. ನಾನು ಬಹಿರಂಗವಾಗಿ ಅದಾದ್ಮೇಲೆ ಪ್ರೆಸ್ ಮೀಟ್ ಆದ್ಮೇಲೆ ನಾನು ಎಲ್ಲಾನ ಹೇಳಿದ್ದೀನ ನನ್ನ ಜೀವ ಬೆದರಿಕೆ ಬಂದಿದೆ ಅಂತ. ಇದರಲ್ಲಿ ಅವ್ರು 3 ಸಭೆನಲ್ಲಿ ಹೇಳಿರೋದು, ನಾನು ಯಾವ ಪಬ್ಲಿಕ್ ಸಭೆನಲ್ಲಿ ಹೇಳಿಲ್ಲ. ನಾನು ಇದನ್ನ ಮುಂದಿಟ್ಕೊಂಡು ಹೋಗ್ತಾ ಇರೋದು. ಕಲಬುರ್ಗಿ ಕಣ್ಮಣಿ ಹೊಸ ಹೆಸರೇನು? ಯಾರಿಗೆ? ನಮಗ ನೋಡಿ, ಅವ್ರ ಇಂಟರ್ನಲ್ ಅಸೆಸ್ಮೆಂಟ್ ಇಸ್ ಬಿಲೋ 2, ದೇರ್ ಇಂಟರ್ನಲ್ ಅಸೆಸ್ಮೆಂಟ್ ಇಸ್ ಬಿಲೋ 200. ಅದಕ್ಕೆ ಇವರು ಕಾರ್ಯಕರ್ತರಲ್ಲಿ ಆತ್ಮವಿಶ್ವಾಸ ತುಂಬಲಿಕ್ಕೆ ಇದು ಮಾಡ್ತಾ ಇರೋದು. ನೀವೇ ಹೇಳಿ ಸರ್, ಇಲ್ಲಿ ಏನಾದರೂ ಆಗಿದೆಯಾ ಕೆಲಸ ಕರ್ನಾಟಕದಲ್ಲಿ? ಯಾರಾದರೂ ಕೆಲಸದ ಬಗ್ಗೆ ಮಾತಾಡ್ತಾರ ಇಲ್ಲಿ? ಬರೇ ಏನು ಗಾಳಿನಲ್ಲಿ ಗುಂಡು ಹೊಡೆಯೋದೇ ಆಗಿದೆ. ಇಂಥ ಒಂದು ಕೆಲಸ, ಇಂಥ ಒಂದು ಯೋಜನೆ, ಇಂಥ ಒಬ್ಬ ವ್ಯಕ್ತಿಗೆ ತಲುಪಿದೆ ಅಂತ ಹೇಳಿರೋದು ಕೇಳಿದ್ದೀರಾ ಎಲ್ಲಾನ? ಅಬ್ಸಲ್ಯೂಟ್ಲಿ ನಾಟ್. ಬರೇ ಸುಳ್ಳು ಹೇಳ್ಕೊಂಡು ಅವ್ರಿಗೆ ಒಂದೇನು ಪರ್ಫೆಕ್ಟ್ ಮಾಡಿಬಿಟ್ಟಿದ್ದಾರೆ ಅಂದರೆ ಆ ಸೋಷಿಯಲ್ ಮೀಡಿಯಾ ಒಂದು ಪರ್ಫೆಕ್ಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಹೇಳಿದ್ದನ್ನ ಗೊಬೆಲ್ಸ್ ಥಿಯರಿ ಅಂತಾರೆ, ಅದನ್ನ ಪರ್ಫೆಕ್ಟ್ ಮಾಡ್ಕೊಂಡಿದ್ದಾರೆ. ಏನಿವೆ ನಮ್ಮ 150 ಬರುತ್ತೆ. ಅದು ನಮ್ಮದು 170-180 ಬರುತ್ತೆ. ಕಾಂಗ್ರೆಸ್ದು ಇಂಡಿಯಾ ಅಲಯನ್ಸ್ ಎಲ್ಲ ಸೇರಿ ಬರುತ್ತೆ. ಅದಕ್ಕೆ ಸರ್ಕಾರ ಮಾಡ್ತೀವಿ, ಕರಿತೀವಿ ನಿಮಗೂ ಪ್ರಮಾಣ ವಚನಕ್ಕೆ. ನೋಡಿ, ಪ್ರಾಕ್ಟಿಕಲಿ ಇಂಡಿಯಾ ಅಲಯನ್ಸ್ ಇದೆ, ವಿ ವಿಲ್ ಡೂ ಇಟ್. ಎಲ್ಲರೂ 545 ಗೆಲ್ಲಕ್ಕೆ ನಾವು ಮಾಡ್ತಾ ಇರೋದು. ನಮ್ದು 200 ಬರ್ತದೆ. ನಾವು ಹೇಳ್ತೀವಲ್ಲ, ಡೆಲ್ಲಿಗೆ ಬನ್ನಿ ತಾವೆಲ್ಲ. ಎರಡನೇ ವಿಚಾರ ಮಾಡ್ತಾ ಇಲ್ಲ. ಆಮೇಲೆ ಇದು ಇಷ್ಟೇ ಆಯ್ತು, 14 ಲಕ್ಷದ ಅಕೌಂಟ್ ಅಸೆಸ್ಮೆಂಟ್ ಸಿಗ್ತಾ ಇಲ್ಲ ಅಂತ ಹೇಳಿ ಇಷ್ಟು ವರ್ಷ ಏನು ಮಾಡ್ತಾ ಇದ್ರು? 10 ವರ್ಷ ಆಯ್ತಲ್ಲ ಇವ್ರು ಬಂದು. 93-94 ಇಂದ ತೆಗಿತೀನಿ ಅಂತ ಇದ್ದಾರಲ್ಲ, ತೆಗಿಲಿ, ಬೇಡ ಅಂತ ಇಲ್ಲ. ವೇರ್ ಇಸ್ ಯುವರ್ ಅಸೆಸ್ಮೆಂಟ್ ಆರ್ಡರ್? ಪ್ರೊಸೆಸ್ ಎಲ್ಲಿದೆ? ಪ್ರೊಸೀಜರ್ ಎಲ್ಲಿದೆ? ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರಾ ಮಣಿಪುರ್ನಲ್ಲಿ ಮಾಡಿದ ತಕ್ಷಣ ನೀವು ಬ್ಯಾಂಕ್ ಅಕೌಂಟ್ ಫ್ರೀಸ್ ಮಾಡ್ತೀರಾ? ಚುನಾವಣೆ ಘೋಷಣೆ ಆಗೋದಕ್ಕಿಂತ 2 ದಿನ ಮುಂಚೆನೆ ನಮಗೆ ಅಕೌಂಟ್ ಫ್ರೀಸ್ ಮಾಡ್ತೀರಾ? ಯಾವುದೋ ಕುಂಟು ನೆಪ ಹೇಳ್ಬಿಟ್ಟು 135 ಕೋಟಿ ರೂಪಾಯಿ ನಿಮ್ದು ನೀವೇ ಕಸ್ಕೋತೀರಾ. ನಮ್ದು ಏನು, ಯಾಕೆ ಇದು ನಡೀತಾ ಇದೆ ಇವತ್ತು? ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.